ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಈ ಇಡೀ ಗ್ಯಾಂಗ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು ಒಂದೊಂದಾಗೆ ಸಿಗೋದಕ್ಕೆ ಶುರುವಾಗಿದೆ. ಎರಡನೇ ಹಂತದ ತನಿಖೆಯನ್ನು ಆರಂಭಿಸಿರ್ತಕ್ಕಂಥ ಪೊಲೀಸರಿಗೆ ಈಗ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಕ್ಕಂಥದ್ದು ಮತ್ತು ಇಡೀ ಈ ಕೃತ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ವಾಹನಗಳು ಅದು ನಿಜವಾಗಿ ಇವರದ್ದೇನಾ ಅಥವಾ ಮಾಲೀಕರು ಬೇರೆ ಯಾರಾದರೂ ಇದ್ದಾರಾ, ಬೇರೆ ಮಾಲೀಕರಿದ್ದರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮರ್ಡರ್ ಗ್ಯಾಂಗ್ ವಿರುದ್ಧವೇ ಸಿಕ್ತ ಪ್ರಬಲ ಸಾಕ್ಷ್ಯ ಅಂತಕ್ಕಂಥದ್ದು. ಸ್ವಾಮಿ ಕೊಲೆ ವೇಳೆ ಬಳಸಿದ್ದ 9 ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ವೇಳೆ ಬೈಕು ಹಾಗೂ ಕಾರ್ನಲ್ಲಿ ಶೆಡ್ಗೆ ಇವರೆಲ್ಲರೂ ಕೂಡ ಓಡಾಡಿದ್ರು, ಬಂದಿದ್ರು. ಬೇರೆ ಬೇರೆ ಬೈಕ್ಗಳಲ್ಲಿ ಕೊಲೆ ವೇಳೆ ಓಡಾಡಿದ್ರು ಆರೋಪಿಗಳು. ಸೊ ಹಾಗಾಗಿ ಡಿ ಗ್ಯಾಂಗ್ ಬಳಸಿದ ವಾಹನಗಳ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಇದು ಯಾರದ್ದು ಮತ್ತು ಯಾವ ಮಾಲೀಕರದ್ದು ಅಂತ ಈಗಾಗಲೇ ಆ ವೆಹಿಕಲ್ಗಳನ್ನ ಜಪ್ತಿ ಕೂಡ ಮಾಡಿದ್ದಾರೆ. ಜಪ್ತಿ ಮಾಡಿ ಅದೆಲ್ಲವನ್ನ ಕೂಡ ಈಗಾಗಲೇ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಇರಿಸಿದ್ದಾರೆ. ಈಗ ಮುಂದುವರಿದಂತೆ ನಾನು ಆಗಲೇ ಹೇಳಿದಂತೆ ಇದು ಎರಡನೇ ಹಂತದ ತನಿಖೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಪೊಲೀಸರು. ಹಾಗಾಗಿ ಇದೆಲ್ಲರದು ಯಾರದ್ದು ಇದೆಲ್ಲ ವೆಹಿಕಲ್ಸ್ ಅಂತಂದ್ಬಿಟ್ಟು ಪ್ರತಿಯೊಂದು ರಿಜಿಸ್ಟ್ರೇಷನ್ ನಂಬರ್ಗಳನ್ನು ಕೂಡ ತಗೊಂಡು ಈಗ RTOಗೆ ಅವರು ಪತ್ರವನ್ನು ಬರೀತಾರೆ. ಸೊ ಹಾಗಾಗಿ ಇದರ ಓನರ್ ಬೇರೆ ಯಾರಾದರೂ ಇದ್ದರೆ ಅವ್ರಿಗೇನಾದರೂ ಈ ಕೃತ್ಯದ ಬಗ್ಗೆ ಗೊತ್ತಿತ್ತಾ, ಅವರೇನಾದರೂ ಈ ಕೃತ್ಯಕ್ಕೆ ಸಹಾಯ ಮಾಡಿದ್ರಾ, ಅಥವಾ ಸುಮ್ಮನೆ ಫ್ರೆಂಡ್ಸ್ ಕೇಳ್ದಂಗೆ ಒಂದು ಅರ್ಧ ಗಂಟೆ ವೆಹಿಕಲ್ ಕೊಡು, ನಿನ್ನ ಬೈಕ್ ಕೊಡು, ನಿನ್ನ ಸ್ಕೂಟ್ರ್ ಕೊಡು, ಹೋಗಿ ಬರ್ತೀನಿ ಅಂತ ಹೋಗಿ ಬಂದಿದ್ರಾ? ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ಈ ಪ್ರಕರಣದಲ್ಲಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಇದು ಮತ್ತೊಂದು ಸಾಕ್ಷಿ ಆಗಬಹುದು, ಗೊತ್ತಿಲ್ಲ. ತುಂಬ ಸಿಂಪಲ್ ವಿಚಾರ ಅಂತ ನಾವು ಅಂದ್ಕೊಂಡ್ರೂ ಕೂಡ ಎಲ್ಲೋ ಏನೋ ಒಂದು ಎಳೆ ಸಿಗಬಹುದು. ಹಾಗಾಗಿ ಕೆಲವ್ರಿಗೆ ಅನುಮಾನ ಬರುತ್ತೆ, ಎಲ್ಲ ಕೊಲೆ ಪ್ರಕರಣದಲ್ಲೂ ಪೊಲೀಸರು ಇಷ್ಟು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರಾ ಅಂತ. ಬಟ್ ಈ ಪ್ರಕರಣ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲೂ ಲೋಪದೋಷಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಆಯಾಮಗಳಲ್ಲೂ ಕೂಡ ಸಾಕ್ಷಿಗಳನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಹೆಚ್ಚೆಚ್ಚು ಸಾಕ್ಷಿಗಳಿದ್ದಷ್ಟು ಕೂಡ ಈ ಪ್ರಕರಣಕ್ಕೆ ಮತ್ತಷ್ಟು ತೂಕ ಜಾಸ್ತಿ ಆಗುತ್ತೆ. ಜಪ್ತಿಯಾದಂತಹ ವೆಹಿಕಲ್ಸ್ ಬಗ್ಗೆ ಮಾಹಿತಿಯನ್ನ ಪೊಲೀಸರು RTO ಬಳಿ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪತ್ರವನ್ನು ಬರೆದಿದ್ದಾರೆ ಅಂತ ನಾವು ಈಗಷ್ಟೇ ಹೇಳ್ತಾ ಇದ್ದೀವಿ ನಿಮಗೆ. ರಾಜಾಜಿನಗರ, ಯಶವಂತಪುರ, ಕೋರಮಂಗಲದ RTO ಆಫೀಸ್ಗಳಿಗೆ ಪೊಲೀಸರು ಪತ್ರವನ್ನು ರವಾನಿಸಿದ್ದಾರೆ. ಇಂದಿರಾನಗರ ಹಾಗೂ ತುಮಕೂರು RTO ಅಧಿಕಾರಿಗಳಿಗೂ ಕೂಡ ಈ ಪತ್ರ ಹೋಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಈ ವಾಹನಗಳ ಮೂಲ ಮಾಲೀಕರು ಯಾರು, ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು, ಸದ್ಯಕ್ಕೆ ಉಪಯೋಗಿಸ್ತಾ ಇರೋದು ಯಾರು, ಮತ್ತೆ ಹೈಪೋಥೆಸಿಸ್ ಅಲ್ಲಿ ಏನಾದರೂ ಗಾಡಿ ಇದೆಯಾ, ಯಾರ ಹೆಸರಲ್ಲಿ ವಾಹನಗಳು ನೋಂದಣಿ ಆಗಿದೆ ಎಂಬ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ. ಈ ಮಾಹಿತಿಗಳು ಯಾಕೆ ಅಂತ ಕೇಳಿದ್ರೆ, ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಬೇಕಾದ್ರೆ ಕ್ರೈಮ್ ಆಫ್ ಸೀನ್ ನಡೆದಂತಹ ದಿನ ಈ ವೆಹಿಕಲ್ ನಲ್ಲಿ ಇಂಥ ಅಕ್ಯೂಸ್ಡ್ ಬಂದಿದ್ದ ಅನ್ನೋದನ್ನ ಪ್ರತಿ ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಬೇಕಾಗತ್ತೆ. ನೀವು ಅದಕ್ಕೆ ನೋಡಿರ್ಬೋದು, ಚಾರ್ಜ್ ಶೀಟ್ಗಳು 400 ಪುಟ 500 ಪುಟ ಎಲ್ಲ ಯಾಕಿರುತ್ತೆ ಅಂದ್ರೆ ಇನ್ ಡೀಟೇಲ್ ಆಗಿ ಪ್ರತಿ ಅಕ್ಯೂಸ್ಡ್ ಬಗ್ಗೆ ಕೂಡ ಒಂದೊಂದು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಆತ ಈ ವೆಹಿಕಲ್ ಅನ್ನ ಯೂಸ್ ಮಾಡಿದ್ದ, ಈ ವೆಹಿಕಲ್ ಈತನಿಗೆ ಸೇರಿದ್ದು, ಈತ ಒಂದು ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಇಸ್ಕೊಂಡಿದ್ದ, ಅಥವಾ ಈತ ಉಪಯೋಗಿಸ್ತಾ ಇದ್ದ, ಸೆಕೆಂಡ್ ಹ್ಯಾಂಡ್ಗೆ ಡೀಲ್ ಆಗಿತ್ತು, ದುಡ್ಡು ಕೊಟ್ಟಿರಲಿಲ್ಲ, ಈ ಥರ ಅನೇಕ ಇನ್ಫಾರ್ಮೇಶನ್ಗಳನ್ನ ಪೊಲೀಸರು ಉಲ್ಲೇಖ ಮಾಡಬೇಕಾಗತ್ತೆ. ಯಾಕಂದ್ರೆ ಆರೋಪಿಯ ಪಾತ್ರ ಹಾಗೂ ಆತನ ಭಾಗವಹಿಸುವಿಕೆಯ ತೀವ್ರತೆಯನ್ನ ಜಡ್ಜ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಂದ್ರೆ ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಯಾರ್ಯಾರು ಯಾವ ಯಾವ ವಾಹನದಲ್ಲಿ ಓಡಾಡಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಶೆಡ್ಗೆ ಡಿಯೋ ಬೈಕ್ನಲ್ಲಿ ಬಂದಿದ್ದ ಧನ್ರಾಜ್ ಅಂತ ಗೊತ್ತಾಗಿದೆ. ಧನ್ರಾಜ್ ಅನ್ನೋ ವ್ಯಕ್ತಿ ಡಿಯೋ ಬೈಕ್ನಲ್ಲಿ ಬಂದಿದ್ದ, ಅದನ್ನು ಸೀಸ್ ಮಾಡಿದ್ದಾರೆ. ಇದು ಯಾರದ್ದು ಏನು ಎತ್ತ ಅಂತ ಗೊತ್ತಾಗಬೇಕು. ಹೋಂಡಾ ಆಕ್ಟಿವಾ ಬೈಕ್ನಲ್ಲಿ ನಂದೀಶ್ ಬಂದಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವರೆಲ್ಲರೂ ಕೂಡ ಈ ಪ್ರಕರಣದ ಆರೋಪಿಗಳು, ನಂದೀಶು, ಧನ್ರಾಜ್ ಇವರೆಲ್ಲರೂ ಕೂಡ. ಇನ್ನು ಶೆಡ್ಗೆ ಆಕ್ಟಿವಾ ಬೈಕಲ್ಲಿ ಬಂದಿದ್ದಂತೆ ದೀಪಕ್ ಅಂತಕ್ಕಂಥವನು ಈ ಆಕ್ಟಿವಾ ಬೈಕ್ ಓಡಿಸ್ಕೊಂಡು ಬಂದಿದ್ದ, ಸ್ಕೂಟರ್. ಜುಪಿಟರ್ ಬೈಕ್ನಲ್ಲಿ ಆರೋಪಿ ಪವನ್ ಓಡಾಡಿದ್ದ, ಜುಪಿಟರ್ ಸ್ಕೂಟರ್ ನಾಟ್ ಬೈಕ್, ಜುಪಿಟರ್ನಲ್ಲಿ ಆತ ಓಡಾಡಿದ್ದ. ಪ್ರದೂಷ್ಗೆ ಸೇರಿದ ಸ್ಕಾರ್ಪಿಯೋ ಕಾರು ಒಂದು ಉಪಯೋಗವಾಗಿದೆ. ಅದೇ ಸ್ಕಾರ್ಪಿಯೋ ಕಾರ್ನಲ್ಲೇ ಶವ ಸಾಗಾಟ ಆಗಿತ್ತು, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಅಂತಕ್ಕಂಥದ್ದು ಆ ಮಾಹಿತಿ ಸಿಕ್ಕಿದೆ. ಇನ್ನು ವಿನಯ್ಗೆ ಸೇರಿದ ದುಬಾರಿ ಬೆಲೆಯ ಒಂದು ಜೀಪ್ ಕೂಡ ಸೀಸ್ ಮಾಡಿದ್ದಾರೆ, ವಿನಯ್ಗೆ ಸೇರಿದ್ದು ಅಂತ. ಇನ್ನು ಶೆಡ್ನಲ್ಲಿದ್ದಂತಹ ಅಶೋಕ್ ಲೈಲ್ಯಾಂಡ್ ವಾಹನ
ಜಪ್ತಿ ಮಾಡಿದ್ದಾರೆ. ಇದೇ ವೆಹಿಕಲ್ಗೆ ರೇಣುಕಾಸ್ವಾಮಿ ತಲೆಯನ್ನು ಗುದ್ದಿಸಿದ್ರು ಅಂತಂದ್ಬಿಟ್ಟು ಏನೋ ಒಂದಷ್ಟು ಮಾಹಿತಿ, ಮತ್ತು ರಕ್ತದ ಕಲೆಯೆಲ್ಲ ಅದಕ್ಕೆ ಮೆತ್ಕೊಂಡಿತ್ತು. ಹಾಗಾಗಿ ಇಷ್ಟೂ ವಾಹನಗಳನ್ನು ಈಗ ಸೀಸ್ ಮಾಡಿ ಈ ಪ್ರಕರಣದ ಮೂಲ ಮಾಲೀಕರು ಯಾರು ಅಂತ ಪತ್ತೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ RTOಗಳಿಗೆ ಈಗ ಪತ್ರವನ್ನು ಬರೆದಿದ್ದಾರೆ. ಅದು ಪತ್ರನೂ ಬರೆಯೋದು ಬೇಕಾಗಿಲ್ಲ, ಇನ್ಫ್ಯಾಕ್ಟ್ ಅದಕ್ಕೆ ಆ್ಯಪೇ ಇದೆ. ಬರೀ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ್ರೆ ಯಾರ ಹೆಸರಲ್ಲಿದೆ, ಅವ್ರ ಅಡ್ರೆಸ್ ಏನು, ಅವ್ರ ಫೋನ್ ನಂಬರ್ ಏನು, ಎಲ್ಲ ಆ್ಯಪಲ್ಲಿ ಡೀಟೇಲಾಗಿ ಬಂದ್ಬಿಡುತ್ತೆ. ಬಟ್ ಆ ಥರ ಆ್ಯಪ್ ಬಳಸೋದಕ್ಕಿಂತ ಅಧಿಕೃತವಾಗಿ RTO ಇಂದನೇ ಲೆಟರ್ ಬಂದರೆ ಅದನ್ನು ಅವರು ಚಾರ್ಜ್ ಶೀಟ್ನಲ್ಲಿ ಸೇರಿಸ್ಕೋತಾರೆ. ಹಾಗಾಗಿ ಆ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಈವರೆಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಮಾರು 9 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಕೆಲ ಆರೋಪಿಗಳು ತಮ್ಮದೇ ವಾಹನಗಳನ್ನು ಬಳಸಿದರೆ ಕೃತ್ಯಕ್ಕೆ, ಮತ್ತೆ ಕೆಲ ಆರೋಪಿಗಳು ಬೇರೆಯವರ ವಾಹನಗಳನ್ನು ಬಳಸಿದ್ದಾರೆ. ಹೀಗಾಗಿ ಈ ವಾಹನ ಯಾರ ಹೆಸರಿನಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ರಾಜಾಜಿನಗರ, ಇಂದಿರಾನಗರ, ಯಶವಂತಪುರ, ಅದರ ಜೊತೆಗೆ ಚಿತ್ರದುರ್ಗ ಈ RTOಗಳಿಗೆ ಪತ್ರ ಬರೆಯುವ ಕೆಲಸವನ್ನು ಕೋರಮಂಗಲ ಸೇರಿದಂತೆ ಸುಮಾರು 5-6 RTOಗಳಿಗೆ ಪತ್ರ ಬರೆದು ಈ ಮಾಲೀಕರ ಡೀಟೇಲ್ಸನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಆ ಮಾಲೀಕರನ್ನು ಕರೆಸಿ ಅವರಿಗೆ ನೋಟಿಸನ್ನು ಕೊಟ್ಟು ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಆರೋಪಿಗಳಿಗೆ ನೀವು ನಿಮ್ಮ ವಾಹನಗಳನ್ನು ಕೊಟ್ಟಿದ್ರಿ ಅನ್ನೋ ನಿಟ್ಟಿನಲ್ಲಿ ಕೇಳೋದಕ್ಕೆ ಪೊಲೀಸರು ಇದಾಗ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಸುಮಾರು 9 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಆ ಎಲ್ಲ ವಾಹನಗಳನ್ನು ನಾನು ತೋರಿಸುವ ಕೆಲಸವನ್ನು ಮಾಡ್ತೀನಿ. ಇದು KA 11B7939 ನಂಬರಿನ ಟೊಯೋಟೋ ಇಟಿಯೋಸ್ ಕಾರು, ಯೆಲ್ಲೋ ಬೋರ್ಡ್ ಕಾರು. ಇದೇ ಕಾರನ್ನು ರಾಘವೇಂದ್ರ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಬಳಸಿದ್ದ. ಈ ಕಾರನ್ನು ರವಿ ಎಂಬಾತನನ್ನು ಬಾಡಿಗೆಗೆ ಕರೆದುಕೊಂಡು ಈ ಕಾರ್ನಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದ ಶೆಡ್ಗೆ ಕರೆತರುವ ಕೆಲಸವನ್ನು ಮಾಡಲಾಗಿತ್ತು. ಜಯಣ್ಣ ಶೆಡ್ವರೆಗೂ ಇದೇ ಕಾರ್ನಲ್ಲಿ ರಾಘವೇಂದ್ರ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರೆತಂದದ್ದು ಇದೇ ಕಾರು. ಅದಾದ ಬಳಿಕ ಇಲ್ಲೊಂದು ಜೀಪ್ ಇದೆ, ಇದನ್ನು ಗಮನಿಸ್ಬೋದು. A14 ಆರೋಪಿ ಪ್ರದೋಷ್ನ ಗಾಡಿ ಇದು. KA 01 MG 7375. ಈ ಸ್ಕಾರ್ಪಿಯೋ ಕಾರ್ ಏನಿದೆ ಇದು ಪ್ರದೋಷ್ಗೆ ಸೇರಿದಂತಹ ಕಾರು. BJPಯಲ್ಲಿ ಒಂದಷ್ಟು ದಿನ ಗುರುತಿಸ್ಕೊಂಡಿದ್ದ, ಅದರ ಜೊತೆಗೆ ಕೆಲ ರಾಜಕಾರಣಿಗಳ ಜೊತೆ ಒಡನಾಟ ಇತ್ತು. ಈತ ದರ್ಶನ್ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ. ಈ ಕಾರನ್ನು ಸಹ ಕೃತ್ಯಕ್ಕೆ ಬಳಸಿರೋದು ಗೊತ್ತಾಗಿದೆ. ಇನ್ನೂ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಬೈಕ್ಗಳು ಕಾಣಿಸ್ತಿದೆ. ಇದರಲ್ಲಿ ಪವನ್ನು, ನಂದೀಶು ಇವರೆಲ್ಲರೂ ಕೂಡ ಈ ಬೈಕ್ಗಳನ್ನು ಬಳಸಿರೋದು ಕೂಡ ಗೊತ್ತಾಗಿದೆ. ಈ ಬೈಕ್ಗಳಲ್ಲಿ ಕೆಲವರ ಬೈಕ್ಗಳೇನಿದ್ದಾವೆ ಇವು ಅಸಲಿ ಬೈಕ್ಗಳು. ಅದು KA 52 S0824 ಏನಿದೆ ಇದು ಪವನ್ಗೆ ಸೇರಿದಂತಹ ಬೈಕು. ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆಯವರ ಬೈಕ್ಗಳು ಕೂಡ ಈ ಕೃತ್ಯದಲ್ಲಿ ಇದೆ. ಈ ಕೃತ್ಯಕ್ಕೆ ಈ ಬೈಕ್ಗಳನ್ನು ಬಳಸಿದ್ದಾರೆ ಅಂದರೆ ಅಲ್ಲೊಂದಷ್ಟು ರೆಕ್ಕಿ ಮಾಡೋದಕ್ಕೆ, ಅದಾದ ಬಳಿಕ ಅಲ್ಲಿ ಶೆಡ್ ಬಳಿ ಹೋಗೋದಕ್ಕೆ, ಶೆಡ್ ಕೆಲಸವನ್ನು ಮುಗಿಸ್ದ ನಂತರ ಓಡಾಟವನ್ನು ನಡೆಸಿರೋದು. ಈ ಎಲ್ಲ ಬೈಕ್ಗಳಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ನಡೆಸಿದರು. ಇಲ್ಲೊಂದು ಜೀಪ್ ಇದೆ, ಐಷಾರಾಮಿ ಜೀಪು, ಅದನ್ನು ಕೂಡ ಗಮನಿಸ್ಬೋದು. KA 04 NA 0006 ನಂಬರಿನ ಈ ಒಂದು ಜೀಪ್ ಏನಿದೆ ಈ ಜೀಪು ವಿನಯ್ಗೆ ಸೇರಿದಂತಹ ಜೀಪು. A10 ಆರೋಪಿ ವಿನಯ್, ಈತ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ. ಈತನ ರೋಲ್ ಏನಿದೆ ಇದು ತುಂಬ ಇದೆ. ಆ ಒಂದು ಶೆಡ್ ಏನಿತ್ತು RR ನಗರದ ಶೆಡ್ಡು ಈತನೇ ನಡೆಸ್ತಿದ್ದಂತಹದ್ದು. ಮತ್ತು ಆ ಎಲೆಕ್ಟ್ರಿಕ್ ಶಾಕನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಸಾಕಷ್ಟು ಜನರನ್ನು ಕರೆಸಿ ಹೊಡಿತಕ್ಕಂತಹದ್ದು, ಈ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದ. ಇದೀಗ ಆ ಒಂದು ಜೀಪನ್ನು ಸಹ ಸೀಸ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಆಟೋ ಇದು. ಈ ಆಟೋವನ್ನು ಕೃತ್ಯಕ್ಕೆ ಅಂದರೆ ನಿಖಿಲ್ ನಾಯಕ್ ಮತ್ತು ಈ ಕೇಶವ್ ಮೂರ್ತಿ ಈ ಗ್ಯಾಂಗ್ ಏನಿದೆ, ಕಾರ್ತಿಕ್ ಯಾವಾಗ ಶವವನ್ನು ಸ್ಕಾರ್ಪಿಯೋ ಒಂದು ವೈಟ್ ಕಲರ್ ಮತ್ತು ಸ್ಕಾರ್ಪಿಯೋವನ್ನು ಬಳಸ್ಕೊಂಡು ಆ ಶವವನ್ನು ಸಾಗಾಟವನ್ನು ಮಾಡಿದರು. ಅದಾದ ಬಳಿಕ ಹೋಗೋದಕ್ಕೆ ಅಂದರೆ ಪೊಲೀಸರ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆಟೋವನ್ನು ಬಳಸಿ ಸುಮನಹಳ್ಳಿಯಿಂದ ನಾಯಂಡಹಳ್ಳಿಯ ಕಡೆ ಹೋಗಿದ್ರು. ಇದೀಗ ಆಟೋವನ್ನು ಕೂಡ ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 9 ವಾಹನಗಳನ್ನು ಪೊಲೀಸರು ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಎಲ್ಲ ವಾಹನಗಳನ್ನು ಕೂಡ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇರಿಸಲಾಗಿದೆ. ಇದೀಗ ಕೆಲ ಆ ಮಾಲೀಕರು ಯಾರಿದ್ದಾರೆ ಅಸಲಿ ಮಾಲೀಕರಿಗೆ ಪತ್ತೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.